ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇಶ ರಾಜಕಾರಣ ಮಾಡಿದ್ರು ಡಿ.ಕೆ. ಶಿವಕುಮಾರ್ಗೆ ಏನು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯವನ್ನ ಇವತ್ತು ರಾಜಕೀಯವಾಗಿ ಅರೋಜಾಗ್ತಿದ್ದಾರೆ. ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರನ್ನ ಷಡ್ಯಂತ್ರ ಮಾಡಿ ಅವ್ರ ಹೆಸರಿಗೆ ಮಸಿ ಬಳಿಲಿಕ್ಕೋಸ್ಕರ ಇವತ್ತು ಇವರೇ ಹಿಂದೆಗಡೆಯಿಂದ ಬಿಟ್ಟು ಇವತ್ತು ಆಡಿಯೋ ರಿಲೀಸ್ ಆಗಿದೆ. ಹಿಂದೆಗಡೆಯಿಂದ ಜನ ಬಿಟ್ಟು ದೇವೇಗೌಡರು ಮತ್ತು ಕುಮಾರಸ್ವಾಮಿಗೆ ಮಸಿ ಬಳಿಯೋದ ಕೆಲಸ ಮಾಡಿದ್ರೆ. ಆಮೇಲೆ ಕರ್ನಾಟಕ ರಾಜ್ಯದ ರಾಜಕಾರಣವನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಆಮೇಲೆ ಇವ್ರ ಸರ್ಕಾರವನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಏನೇ ನಡೀತಾ ಇದ್ರು ಸೆಕ್ಸ್ ಸ್ಕ್ಯಾಂಡಲ್ ಯಾವುದೇ ಆಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ನಡೀತಾ ಇದ್ರೆ ಅದಕ್ಕೆ ನಿರ್ಮಾಪಕ, ನಿರ್ವಹಣೆ, ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲಾ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಒಬ್ಬರೇನೆ. ಅವ್ರು ಬಿಟ್ರೆ ಇಂಥ ಕಚಡಗಳು ಯಾರೂ ಇಲ್ಲ. ದೇವೇಗೌಡರ ದ್ವೇಷ ರಾಜಕಾರಣದಿಂದ ಅವ್ರ ಮನೆತನ ಹಾಳು ಮಾಡೋಕ್ಕೋಸ್ಕರ ಇವತ್ತು ಏನ್ ಮಾಡ್ತಾರೆ ಷಡ್ಯಂತ್ರ, ಇದು ಯಾವ್ದು ನಡೆಯಲ್ಲ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಂಘಟನೆಗಳು ದೇವೇಗೌಡರ ಪರವಾಗಿರೋದು, ನೆಲ ಜಲ ಯಾರೇ ಇದ್ರು ಕೂಡ ದೇವೇಗೌಡರ ಮನೆಗೆ ಯಾರು ಎದುರ್ಕೊಳಕ್ಕಾಗಲ್ಲ. ಯಾಕಂದ್ರೆ ದೇವೇಗೌಡರು ಕಟ್ಟಿರೋಂಥ ಕರ್ನಾಟಕ ಇದು. ಈ ಕೆಂಪು ಶಾಲ್ನ ಇರೋವರೆಗೂ ಯಾವ ಡಿ.ಕೆ. ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಯಾರು ಏನು ಮಾಡೋದಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ಗೆ ಆದ್ರೆ ಸರ್, ಮುಖ್ಯವಾಗಿ ಮೋದಿ ಮತ್ತೆ ಎಚ್.ಡಿ.ಕೆ ಅವರು ಅವರ ಮುಖಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನ ಖಂಡಿತವಾಗ್ಲು ಮೇಡಮ್, ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು. ಮಾಧ್ಯಮದವರು ಸ್ಟೇ ತಗೊಂಬಂದ್ರೆ ಚುನಾವಣೆ ಹಿಂದಿನ ದಿನ ಬಿಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಷಡ್ಯಂತ್ರ ಇರ್ಬೋದು. ಮಿಸ್ಟರ್ ಎಲ್ಲಾರು ಶಿವರಾಮೇಗೌಡ್ರೆ ಗೌಡ್ರೆ, ನಿಮ್ಮಂತ ಒಬ್ಬ ನಾಲಾಯಕ ಬಕೆಟ್ ರಾಜಕಾರಣಿ ಇವತ್ತವರೆಗೂ ರಾಜಕಾರಣದಲ್ಲಿ ಯಾರೂ ಇಲ್ಲ. ನೀನು ರಾಜಕಾರಣ ಮಾಡೋ ಬದಲು ತಲೆಡಿಯ ಕೆಲಸ ಮಾಡಬೇಕು. ಎಲ್ಲಾರು ಶಿವರಾಮೇಗೌಡ, ನಿನ್ನಂತ ಒಬ್ಬ ಅಲಾಟೋಪಿ ಇನ್ನೊಬ್ಬ ರಾಜಕಾರಣ ಯಾರೂ ಇಲ್ಲ. ನಿನ್ನಂತ ಒಬ್ಬ ರಾಜಕಾರಣ ಮತ್ತೆ ಕೇಳ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಕ್ಕಲಿಗರು ವಿರೋಧಿ ಆಗ್ತಾ ಇದಾರೆ. ಇದು ಜಾಸ್ತಿ ನಡೆಯಲ್ಲ. ಅದೇ ಮುಳ್ಳು ಅವ್ರಿಗೆ ಚುಚ್ತಾ ಇದೆ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಇರ್ಲಿ, ಏನಾಗಿದೆ? ಸರ್ಕಾರ ಯಾರ್ದು? ಇವ್ರದೇ ತಾನೆ. ಇವ್ರಿಗೆ ಹೆಂಗ್ ಬೇಕು ತಿರ್ಸ್ತಾ ಇದಾರೆ. ಯಾವ್ದೇ ರೀತಿ ಸ್ಪಂದಿಸ್ತಾ ಇಲ್ಲ. ರೇವಣ್ಣ ಅವ್ರು ಎಂತ ಉತ್ತಮ ಆಡಳಿತಗಾರ ಅಂತ ಇಡೀ ಕರ್ನಾಟಕ ಗೊತ್ತಿದೆ, ಆಸ್ತ ಜಿಲ್ಲೆ ಜನತೆ ಗೊತ್ತಿದೆ. ಬಟ್ ಆದ್ರೆ ಇವ್ರು ಮಾಡ್ತಾರೆ ಕೆಲಸ ನಾಡದ್ರೋಹಿ. ಡಿ.ಕೆ. ಶಿವಕುಮಾರ್ ನಾಡದ್ರೋಹಿ. ದೇವರಾಜೇಗೌಡರು 4 ಮಂತ್ ಬ್ಯಾಕ್ ಒಂದು ಪತ್ರ ಬರೀತಾರೆ ಬರೀಲಿ ಇವರಿಗೆ ವಿಜೇಂದ್ರ. ಅವಾಗಲೇ ಅವರು ಉಲ್ಲೇಖ ಮಾಡ್ತಾರೆ ಎಲ್ಲ ವಿಚಾರಗಳನ್ನು ಕೂಡ. ಸರ್, ನಮ್ಮದು ಬೇಡ ಸರ್. ಇವತ್ತು ರಾಜ್ಯದ ಹೆಣ್ಣು ಮಕ್ಕಳ ಮಾನ ಪ್ರಾಣ ಇವತ್ತು 3 ಕ್ಯಾಸ್ಕೆಟ್ನಾಗೆ ಇಡೀ ದೇಶಾದ್ಯಂತ ಹಾಳು ಮಾಡಿರೋ ನಾಲಾಯಕ ರಾಜಕಾರಣಿ ಡಿ.ಕೆ. ಶಿವಕುಮಾರ್. ಇವರು ರಾಜಕಾರಣಕ್ಕೆ ಯೋಗ್ಯರಲ್ಲ. ಇವರು ಅಯೋಗ್ಯರು, ನಾಲಾಯಕ. ಇವರು ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲಾಂದ್ರೆ ನಾಳೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ನಾಳೆ ವಿಧಾನಸೌಧ ಮುಖ್ಯ ಆಗ್ತಾರೆ. ದೇವೇಗೌಡರಿಗೆ ಈ ಇಡೀ ವಯಸ್ಸಲ್ಲೇ ಇವರು ಮಸಿ ಬೆಳೀತಾರೆ. ಇವ್ರು ಅದೇ ಸ್ಥಾನದಲ್ಲಿ ಇವ್ರ ತಂದೆ ಇದ್ದಿದ್ರೆ ಇದೇ ಕೆಲಸ ಮಾಡಿದಾರ. 94 ವರ್ಷದ ಮುತ್ಸದಿ ಇದೇ ರಾಜಕಾರಣಿ ಇವ್ರ ರೀತಿ ನೋವು ಕೊಡ್ತಾ ಇದಾರಲ್ಲ. ಇವ್ರಿಗೆ ತಂದೆ ತಾಯಿ ಇಲ್ವಾ? ಅವ್ರ ತಂದೆ ಕಾರ್ಯ ಮಾಡಕ್ ಬಿಡ್ಲಿಲ್ಲ ಅನ್ಬಿಟ್ಟು ಜೈಲಲ್ಲಿ ಇದ್ದಾಗ ಅಳ್ತಿದ್ರಲ್ಲ, ಅದಕ್ಕೆ ಅಪ್ನ ಬರ್ತಾ ಇಲ್ಲ ಇವ್ರಿಗೆ. ಆ ಯಪ್ಪ ಇವತ್ತು 92 ವರ್ಷ ಇವತ್ತು ಮಾಜಿ ಪ್ರಧಾನಿಗಳು. ಶಿಕ್ಷೆ ಕೊಡಕ್ಕೆ ಕಾನೂನಿದೆ, ಕೋರ್ಟ್ ಇದೆ. ಇವ್ರು ಯಾರು? ಇವರು ಇದನ್ನೆಲ್ಲ ಸೇರಿ ಮಾಡಕ್ಕೆ ರೆಕಾರ್ಡಿಂಗ್ ಬಿಟ್ಟಿದ್ಯಲ್ಲ, ಸಾಕ್ಷಿ ಇಲ್ವಾ? ನಾಳೆ ಬಿಡ್ತಾರ ಇಲ್ಲ? ಇವತ್ತು ಯಾವ್ದಾರು ಈ ಪ್ರಕರಣದ ಹಿಂದೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಇಬ್ರು ಕುತ್ಕೊಂಡು ಆಪರೇಟ್ ಮಾಡ್ತಾ ಇದ್ದಾರೆ. ಈ ಕೂಡಲೇ ಇವರಿಬ್ಬರು ರಾಜೀನಾಮೆ ಕೊಡ್ಬೇಕು. ಈ ಕೂಡಲೇ ಇವರಿಬ್ಬರು ಬಂಧಿಸಿ ವಿಚಾರಣೆ ಮಾಡ್ಬೇಕು. ಎಸ್.ಐ.ಟಿ ಇವ್ರನ್ನ ಬಂಧಿಸಿದ್ರೆ ತಪ್ಪಾಗಿರೋರು ಯಾರೇ ಆಗ್ಲಿ ಶಿಕ್ಷೆ ಕೊಡ್ಲಿ. ನಾವು ನಾಳೆ ಲಕ್ಷಾಂತರ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಯಾವ್ದೇ ಕಾರಣಕ್ಕೂ ಆಡಳಿತ ಸುವ್ಯವಸ್ಥೆನ ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ನಾವು. ಈ ರೀತಿ ಮಾಡಿ ಸೆಕ್ಸ್ ಹಗರಣಗಳನ್ನ ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಡಿ.ಕೆ. ಶಿವಕುಮಾರ್, ರಮೇಶ್ ಜಾರಕಿಹೊಳಿಗೂ ಅವರೇ ಮಾಡ್ತಿದ್ದು. ಎಲ್ಲರೂ ಕೂಡ ಯಾವ್ದಾರ ಸಿಕ್ಸ್ ಹ್ಯಾಂಡ್ಲ್ ಬಂದ್ರೆ ರಾಜಕಾರಣದಲ್ಲಿ ಮಿಸ್ಟರ್ ಡಿ.ಕೆ. ಶಿವಕುಮಾರ್. ಯಾಕಂದ್ರೆ ಥಿಯೇಟರ್ ಅಲ್ಲಿ ಫಿಲಂ ನಡೆಸ್ತಾ ಇದ್ರಲ್ಲ ಮೇಡಮ್, ಅದೇ ಇನ್ನು ಚಾಲ್ತಿ ಅವ್ರಿಗಿರೋದು. ಅದೇ ಚಾಲ್ತಿಲಿ ಇದಾರೆ ಡಿ.ಕೆ. ಶಿವಕುಮಾರ್ ಅವರು. ಯಾವ್ದೇ ಕಾರಣಕ್ಕೂ ಇದು ದೇವೇಗೌಡರು ವಂಶಕ್ಕೆ ತಟ್ಟಲ್ಲ. ದೇವೇಗೌಡರು ಯಾರು ನಮ್ಮ ಕರ್ನಾಟಕದಿಂದ ಏಕೈಕ ಪ್ರಧಾನಿ, ಅಂತವ್ರ ಮುಖಕ್ಕೆ ಮಸಿ ಬೆಳೆಗೆ ಹೋಗ್ತಾ ಇದಾರಲ್ಲ ಇವರು. ನಾಚಿಕೆ ಆಗಬೇಕು. ಒಕ್ಕಲಿಗ ವಿರೋಧಿ ಇವನು ಡಿ.ಕೆ. ಶಿವಕುಮಾರ್. ಒಕ್ಕಲಿಗ ವಿರೋಧಿ. ಒಕ್ಕಲಿಗ ಹೇಳ್ಕೊಳಕ್ ಕಷ್ಟ ಸರ್. ಇವತ್ತು ಈ ತನಿಖೆ ನಿಜವಾಗ್ಲೂ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂದ್ರೆ ಈ ತನಿಖೆನ ಸಿಬಿಐ ಮುಖಾಂತರ ಮಾಡಿಸ್ಬೇಕು. ಇದರಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯರನ್ನ ಬಂಧಿಸಿ
ಅವ್ರು ರಾಜೀನಾಮೆ ಕೊಡಿಸ್ಬೇಕು. ನಾಲಾಯಕ್ ಇವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋಕ್ಕೆ ನಾಲಾಯಕ್ ಇವರು. ಈ ರೀತಿ ದ್ವೇಷದ ರಾಜಕಾರಣ ಮಾಡ್ತಾರ? ಈ ರೀತಿ ಇದನ್ನು ರಾಜಕಾರಣ ಮಾಡ್ಬೋದ? ಅದ್ರ ಬದಲು ಬೇರೆ ಏನಾದ್ರು ಮಾಡ್ಬೋದಲ್ಲ? ಇವರು ತಲೆ ಹಿಡಿಬೋದಲ್ಲ, ಬೇರೆ ಏನೋ ಮಾಡ್ಬೋದಲ್ಲ? ಈ ಕೆಲಸ ಮಾಡೋ ಬದಲು ಈ ತರ ರಾಜಕಾರಣ ಮಾಡ್ತಾರ? ಇದು ಒಂದು ರಾಜಕಾರಣ? ಇವ್ರು ನಾಚಿಕೆ ಆಗಲ್ವಾ? ಅಯ್ಯ ಹಾಕಿರೋ ಈ ಇಳಿ ವಯಸ್ಸಲ್ಲಿ ದೇವೇಗೌಡರಿಗೆ